ಇತ್ತು. ಅವ್ರು ಸುಮಾರು 6 ಗಂಟೆಯಿಂದ ಒಂದೇ ಸಮಯ ಆಗ್ತಾ ಇದ್ದಾರೆ. ಅವ್ರಿಗೆ ಇಡ್ಲಿ ಸಾಂಬಾರ್ ತಂದು ಒಂದು ಅರ್ಧ ಗಂಟೆ ಆಗಿದೆ. ಅವ್ರೊಂದು 10 ನಿಮಿಷ 11 ಗಂಟೆ ತನಕ ಆಡೋದ್ರಿಂದ ಒಂದು 10 ನಿಮಿಷ ಬ್ರೇಕ್ ಇದೆ. ಅದ್ರ ಮಧ್ಯದಲ್ಲಿ ಈ ಒಂದು ನಮ್ಮ ಒಂದು ಕೆರೆಗೆ ಹೋಗ್ಬಿಟ್ಟು ಇಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ನಮ್ಮ ಕರೆಗೆ ಹೋಗಿ ಬಂದಿರತಕ್ಕಂಥ ಗಣ್ಯರನ್ನ ಒಂದು 10 ನಿಮಿಷ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿದ್ರೆ ನಮ್ಮ ಆರೋಳ್ಳಿ ವರ್ತಕರಿಗೂ ಒಂದು ಗೌರವ, ಆರೋಳ್ಳಿ ಜನತೆಗೂ ಒಂದು ಗೌರವ ಅಂತ ಹೇಳ್ಕೊಂಡು ಈ ಒಂದು 10 ನಿಮಿಷದ ಕಾರ್ಯಕ್ರಮ ಅದಾದ ನಂತರ ನಮ್ಮ ಕಾರ್ಯಕ್ರಮ ಕಂಟಿನ್ಯೂಸ್ 10:30 11 ಗಂಟೆ ತನಕ ನಡೀತದೆ. ದಯಮಾಡಿ ಜನ ಇಲ್ಲೇ ಇರಬೇಕು. ಇದಾದ ನಂತರ ನಮ್ಗೆ ಹಗಲಿರುಳು ನಮ್ಮೊಂದಿಗೆ ಇರ್ತಾ ದಿನದ 24 ಗಂಟೆ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಪ್ರತಿ ವರ್ಷದಂತೆ ಈ ವರ್ಷ ನಾವು ಆರ್ಎಸ್ಎಸ್ ಸಿಬ್ಬಂದಿಗಳ ಸನ್ಮಾನ ಮಾಡೋ ಕಾರ್ಯಕ್ರಮ ಕೂಡ ಇರ್ತದೆ. ಈಗ ವೇದಿಕೆಗೆ ನಾನು ಸನ್ಮಾನ್ಯ ಶ್ರೀ ಗುಂಡಣ್ಣ ಅವ್ರನ್ನ ವೇದಿಕೆಗೆ ಆಗಮನ ಮಾಡ್ತಾ ಇದ್ದೀನಿ. ನಮ್ಮ ಗೌತಮ್ ಗೌಡ್ರು ದಯಮಾಡಿ ವೇದಿಕೆಗೆ ಬರಬೇಕು, ಹಿರೇಗೌಡರು ಬರಬೇಕು, ಮಲ್ಲಪ್ಪರು ಬರಬೇಕು, ಪ್ರಾಣೇಶ್ವರ್ ಬರಬೇಕು, ನಮ್ಮ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಟರ್ಗಳು ಮತ್ತು ಇವ್ರು ಬರಬೇಕು, ನಾಗಣ್ಣ ಅವ್ರು ಬರಬೇಕು, ಬಾಲಾಜಿ ಸಿಂಗ್, ನಮ್ಮ ಲಕ್ಷ್ಮೀನಾರಾಯಣ ಬರಬೇಕು, ನಾಗರಾಜ್ ಅವರು ಬರಬೇಕು, ನಮ್ಮ ಆರೋಳ್ಳಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಬರಬೇಕು, ಹಾಗೆ ನಮ್ಮ ಉದಯೋನ್ಮುಖ ಶಾಲೆ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿನಾಥ್ ಅವರು ಬರಬೇಕು, ಮೋಟಪ್ಪರು ಬರಬೇಕು, ಹನುಮಂತ ಅವರು ದಯಮಾಡಿ ಬರಬೇಕು, ಅನಂತ್ ಅವರು ವೇದಿಕೆಗೆ ಒಂದು 10 ನಿಮಿಷದ ಕಾರ್ಯಕ್ರಮ. ನಮ್ಮ ರೋಟರಿಯ ಟ್ರಸ್ಟ್ ಅಧ್ಯಕ್ಷರು ವಿ ನಾಗರಾಜ್ ಅವರು ಮತ್ತು ಪ್ರಾಣೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಆರೋಹಳ್ಳಿಯ ವರ್ತಕ ಸಂಘ 2020 ಇಸ್ವಿಯಲ್ಲಿ ಉದ್ಘಾಟನೆ ಆಯಿತು. ಅದಾದ ನಂತರ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನ ವರ್ತಕ ಬಂಧುಗಳಿಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ, ಆರೋಳ್ಳಿ ಜನತೆಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊದಲು ಪ್ರಮುಖವಾಗಿ ನಾವು ವರ್ಷಕ್ಕೆ 2 ಪ್ರೋಗ್ರಾಮ್ ಮಾಡ್ತೀವಿ. ಒಂದು ಜುಲೈ 1 ವಿಶ್ವ ವೈದ್ಯರ ದಿನಾಚರಣೆ. ಆ ದಿನ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಹೆಲ್ತ್ ಕ್ಯಾಂಪ್ ನಾವು ಪ್ರತಿ ವರ್ಷ ಮಾಡ್ತೀವಿ. ಅದು ವರ್ತಕ ಬಂಧುಗಳಿಗೂ ಮತ್ತು ಸಾರ್ವಜನಿಕರಿಗೆ. ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ನೂರಾರು ವರ್ಷದಿಂದ ನಮ್ಮ ಆರೋಳ್ಳಿ ಏನು ಜಾತ್ರೆ ಮಾಡ್ತಾ ಬರ್ತಾ ಇದ್ದೀವಿ, ಆ ಜಾತ್ರೆ ಅಂಗವಾಗಿ ಪ್ರತಿ ವರ್ಷ ನಾವು ಬಹಳ ವಿಜೃಂಭಿತವಾಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದು ಈ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳನ್ನ ಈಗಾಗಲೇ ಸುಮಾರು 5 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನ ಹಾಗೂ ಸಾರ್ವಜನಿಕರನ್ನ ಮೊದಲಿಗೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಎಲ್ಲ ಗಣ್ಯರು ದಯಮಾಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಕೋರ್ಕೊಂಡು. ನಮ್ಮ ಸ್ನೇಹಿತರು ಆತ್ಮೀಯ ವೇದಿಕೆಗೆ ಬರಬೇಕು.
ಅದೇ ರೀತಿ ನಮ್ಮ ಕಾರ್ಯದರ್ಶಿ ಶಿವಕುಮಾರ್ ಅವರು ವೇದಿಕೆ ಮಾಡಬೇಕು. ನಮ್ಮ ಸಂಘದ ಹಿರಿಯ ಸಲಹೆಗಾರ ಮದನ್ ಮೋಹನ್ ಒಳ್ಳೆ ಅವರು, ಜಗದೀಶ್ ಗೌಡರು, ಉಪಾಧ್ಯಕ್ಷರಾದ ಶ್ರೀ ಎಂ ಲಕ್ಷ್ಮೀನಾರಾಯಣ ಅವರು, ಶಿವಲಾಲ್ ಅವರು, ಅಂದ್ರೆ ಅರ್ಥಕೊಂಡಿರ್ತಕ್ಕಂಥ ಜ್ಞಾನಿಗಳನ್ನ ನಾವು ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ ನಾವು ಪ್ರತಿ ವರ್ಷ ವರ್ತಕರ ಸಂಘದಿಂದ ನಮ್ಮ ವರ್ತಕರಿಗೆ ಮತ್ತು ಸಾರ್ವಜನಿಕರಿಗೆ ಸದಾಕಾಲ ಸಹಾಯ ಮಾಡ್ತಕ್ಕಂಥ ಸರ್ಕಾರಿ ಒಂದು ವ್ಯವಸ್ಥೆಯನ್ನು ನಾವು ಸನ್ಮಾನ ಮಾಡ್ತಾ ಇದ್ವಿ. ಮೊದಲಿಗೆ KIB ಮಾಡಿದ್ವು. ಅದಾದ ನಂತರ ಹೋದ ಬಾರಿ ನಮ್ಮ ಪೂರ್ವ ಕಾರ್ಮಿಕರು ಏನು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾರೆ ಅವ್ರನ್ನ ಸನ್ಮಾನ ಮಾಡಿದ್ವು. ಈ ಬಾರಿ ನಮ್ಮ ಹಗಲಿರುಳು ದಿನದ 24 ಗಂಟೆ 365 ದಿನನೂ ಕೂಡ ನಮ್ಮ ರಕ್ಷಣೆ ಮಾಡ್ತಾ ಇರ್ತಾರೆ. ಆ ಒಂದು ಡಿಪಾರ್ಟ್ಮೆಂಟ್ ಯಾವುದೇ ರೀತಿ ಆಫೀಸ್ಗೂ ಕೂಡ ಬಾಗಿಲು ಇರೋಲ್ಲ ಅಂತ ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಒಂದು 62 ಜನ ನಮ್ಮ RSK ಸಿಬ್ಬಂದಿ ಇದರ ಅಧಿಕಾರಿಗಳಿಂದ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಾದ ನಂತರ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಹಿರಿಯರು ಈ ಭಾಗದಲ್ಲಿ ಬಹಳ ಫೇಮಸ್ ಅವರು. ಏನಂತಂದ್ರೆ ಅವ್ರ ಹೆಸರು ಎಷ್ಟು ಜನ ಗೊತ್ತಿಲ್ಲ, ಗುಂಡಣ್ಣ ಅಂತ. ಅದರ ಒರಿಜಿನಲ್ ಹೆಸರು ವೆಂಕಟಸ್ವಾಮಿ ಅಂತ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗಿ ಬಂದಿದ್ದಾರೆ. ಅವ್ರಿಗೆಲ್ಲರ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನ ಈ ಒಂದು ಸನ್ಮಾನದ ಮೂಲಕ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಸಮಯದ ಅಭಾವ, ಯಾಕಂದ್ರೆ ಇವೆಲ್ಲ ಮಳವಳ್ಳಿ ಮಾಧಸ್ವಾಮಿ ಹಡ್ಕಡೆ ಬಂದಿದ್ದೀರಿ. ವೇದಿಕೆ ಪ್ರೋಗ್ರಾಮ್ ಮುಗಿಸ್ತೀವಿ. ನಮ್ಮ ಗುಂಡಣ್ಣ ಅವರಿಗೆ ಸಾರ್ವಜನಿಕರ ಪರವಾಗಿ, ವರ್ತಕರ ಸಂಘದ ಪರವಾಗಿ ಈ ಭಾಗದ ಜನಪ್ರಿಯ ಯುವ ಮುಖಂಡರು, ನಮ್ಮೆಲ್ಲರೂ ಆತ್ಮೀಯರು, ಭಾರತೀಯ ಜನತಾ ಪಕ್ಷದ ಇತ್ತೀಚೆಗೆ ವಿಧಾನಸಭೆ ಸ್ಪರ್ಧೆಯ ಅಭ್ಯರ್ಥಿಗಳು, ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಶ್ರೀಯುತ ಗೌತಮ್ ಮಲ್ಲಿಂಗೇಗೌಡರು ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ, ನಾಗರಿಕ ರಕ್ಷಣೆ ಪರವಾಗಿ, ಕಲ್ಪವೃಕ್ಷ ಬ್ಯಾಂಕ್ನ ಪರವಾಗಿ, ರೋಟರಿ ಪರವಾಗಿ ಅವರು ಉತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನೋಡಿ, ಅದೇ ರೀತಿ ನಮ್ಮ ಈ ಭಾಗದ ಹಿರಿಯ ಮುತ್ಸದ್ದಿಗಳು, ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಆರೋಳ್ಳಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರೂ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಹಿರೇಗೌಡರಿಗೆ ಎಲ್ಲರ ಪರವಾಗಿ ಸನ್ಮಾನವನ್ನು ಕರ್ಕೊಂಡು ಮಾಡ್ತಿದ್ವಿ. ಸ್ವಾಗತದ ಜೊತೆಗೆ ಸರ್ ಓಕೆ ಸರ್. ನಮ್ಮ ಈ ಭಾಗದಲ್ಲಿ 2 ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದವರು, ನಮ್ಮ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರೂ ಹಿರಿಯರು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾಕಾಲ ಬೆನ್ನೆಲುಬಾಗಿರ್ತಕ್ಕಂಥ ಶ್ರೀಯುತ ಮಲ್ಲಪ್ಪ ಅವರಿಗೆ ಸ್ವಾಗತದ ಜೊತೆಗೆ ಈ ಒಂದು ಸಣ್ಣ ಸನ್ಮಾನವನ್ನ ಕೊಡ್ತಾ ಇದ್ದೀವಿ. ದಯಮಾಡಿ ವೇದಿಕೆ ಕೆಳಭಾಗ ಇರ್ತಕ್ಕಂಥ ನಮ್ಮ ಡೈರೆಕ್ಟರ್ಗಳು, ನಿರ್ದೇಶಕರು ಮೇಲ್ ಬರಬೇಕು. ನಮ್ಮ ಸುಮಾರು 5 ವರ್ಷಗಳಿಂದ ಸುಮಾರು 16 ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆರೋಳ್ಳಿ ವರ್ತಕರ ಸಂಘದ ಪರವಾಗಿ ಯಾವಾಗಲೂ ನಮ್ಮ ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಸಂಸ್ಥೆ. ಅದನ್ನ ಆರೋಳ್ಳಿಯಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಕೆಲಸ ಬಂದಿರತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ನಮ್ಮೊಂದಿಗೆ ಸದಾಕಾಲ ಇರ್ತದೆ. ಅದು ಹೆಲ್ತ್ ಕ್ಯಾಂಪ್ ಇರ್ಬೋದು,
ಧಾರ್ಮಿಕ ಕೆಲಸ ಇರ್ಬೋದು, ಸಾಮಾಜಿಕ ಕೆಲಸ ಇರ್ಬೋದು. ಆ ಒಂದು ರೋಟರಿ ಟ್ರಸ್ಟ್ ನ ಅಧ್ಯಕ್ಷರು ನಮ್ಮ ಆತ್ಮೀಯರು ಈಗಾಗಲೇ ನಿಮಗೆ ಚಿರಪರಿಚಿತರಾದ ಡಾಕ್ಟರ್ ಪ್ರಾಣೇಶ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ಸರ್. ರೋಟರಿ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರಾಗಿದ್ದಂಥ ಬಿ ನಾಗರಾಜರವರು, ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿ ನಾಗರಾಜರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಈ ಒಂದು ಕಿರು ಸನ್ಮಾನದ ಮೂಲಕ ಕೊಡ್ತಾ ಇದ್ದೇವೆ. ಇನ್ನೊಬ್ಬರು ಉಪಾಧ್ಯಕ್ಷರು ನಮ್ಮ ಈ ವರ್ತಕ ಸಂಘದ ಒಂದು ಆಧಾರ ಸ್ತಂಭ ಶ್ರೀಯುತ ಲಕ್ಷ್ಮೀನಾರಾಯಣರವರು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಅಭಿನಂದನೆ ಮೂಲಕ ಕೊಡ್ತಾ ಇದ್ದೇವೆ. ನಮ್ಮ ಈ ಭಾಗದಲ್ಲಿ BDCC ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ನಿರುದ್ಯೋಗ ಜೀವನ ನಡೆಸಿಕೊಂಡು ನಮ್ಮ ಈ ಒಂದು ನಮ್ಮ ಸಂಸ್ಥೆಯಿಂದ ಜೊತೆಯಾಗಿ ಕೆಲಸ ಮಾಡಿಕೊಂಡು ಇದೇ ಕಾರ್ಯಕ್ರಮಗಳಲ್ಲಿ ನಮ್ಮ ತೊಡಗಿಸಿಕೊಂಡಿರ್ತಕ್ಕಂಥ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ನ CEO ಮತ್ತು ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಮೋಟಪ್ಪನವರಿಗೆ ನಮ್ಮ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಲ್ಲ ನಿರ್ದೇಶಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ, ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಕಾರ್ಯದರ್ಶನದ ಯುವ ಮುಖಂಡರು, ನಮ್ಮ ಆತ್ಮೀಯರು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ಕೊಡ್ತಕ್ಕಂಥ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಒಳ್ಳೆ ಉತ್ತಮವಾದ ಕಾರ್ಯ ಮಾಡಿದ್ದಾರೆ. ನಮ್ಮ ಏನು ಆದಿತಿರುಕಿನ ಬೆಟ್ಟದ ರೋಡ್ನ ಅದು ನೋಡ್ಬೇಕು, ನೀವು ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಉದ್ಯೋನ್ಮುಖ ಸಂಸ್ಥೆಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕಾಶಿನಾಥ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ಗೆ ಮಾಜಿ ಸದಸ್ಯರು, ನಮ್ಮ ಆತ್ಮೀಯರು ಶ್ರೀ ಅನಂತರವರು, ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸ್ನೇಹಿತರು ಈ ಭಾಗದ ನಮ್ಮ ಮುಖಂಡರಾಗಿರ್ತಕ್ಕಂಥ ಬಾಲಾಜಿ ಸಿಂಗ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ, ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲ ಈ ನಮ್ಮ 4 ಸಂಸ್ಥೆ ಸೇರ್ಕೊಂಡಿದೆ. ಆರೋಗ್ಯ ನಾಗರಿಕ ಹಿತರಕ್ಷಣಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸರವರು, ಅದೇ ರೀತಿ ನಮ್ಮ SC ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರೂರವರು, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ನಾವು ಈ ಭಾಷಣಕ್ಕಿಂತ ಜಾಸ್ತಿ ಕಾರ್ಯಕ್ರಮ ನೋಡಕ್ಕೆ ಬಂದಿದ್ದೀವಿ. ಈಗ ನಮ್ಮ ಮಲ್ಲಪ್ಪನವರು ಈ ಒಂದು ಸಂಸ್ಥೆಯ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಅದಾದ ನಂತರ ಗುಂಡಣ್ಣವರು ಮತ್ತು ಗೌತಮ್ ಅವರು ಮಾತಾಡ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ವಹಿಸಿರ್ತಕ್ಕಂಥವರು ಸಹೃದಯಿಗಳು, ಕೊಡುಗೈ ದಾನಿಗಳು, ಉದ್ಯಮಿಗಳು ಆದಂಥ ಗುಂಡಣ್ಣರವರೇ ಹಾಗೂ ನಮ್ಮ ಯುವ ನಾಯಕರು, ನಮ್ಮ ನಾಯಕರು, ನಮ್ಮ ಮುಖಂಡರಾದಂಥ ಗೌತಮ್ ಗೌಡ್ರೆ, ನಾಗರಿಕರ ಹಿತರಕ್ಷಣಾ ವೇದಿಕೆ ಹಾಗೂ ರೋಟರಿ ಚಾರಿಟಬಲ್ ಟ್ರಸ್ಟ್, ಈ ಒಂದು 4 ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ
ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ 4 ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಒಂದು ಸಂಘಟನೆ ಬೇಕು. ಆ ಸಂಘಟನೆಗಳನ್ನು ಹುಟ್ಟಾಕೋದು, ಸಂಘಟನೆಗಳನ್ನು ಬೆಳೆಸೋದು ತುಂಬ ಕಷ್ಟದ ಕೆಲಸ. ಒಂದು ಬೀಜ ನೆಡ್ತಕ್ಕಂಥದ್ದು, ಒಂದು ಸಸಿ ನೆಡ್ತಕ್ಕಂಥದ್ದು ಎಷ್ಟು ಸುಲಭನೋ ಅದನ್ನು ಬೆಳೆಸೋದು, ಆ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಕಷ್ಟದ ಕೆಲಸ. ನಮ್ಮ ಮುರಳಿಯವರು, ಶ್ರೀನಿವಾಸ್ ಅವರು, ಪ್ರಾಣೇಶ್ ಅವರು, ನಾಗರಾಜ್ ಅವರು ಹಾಗೂ ನಮ್ಮ ಈ 4 ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಸಾಮಾಜಿಕ ಕಾರ್ಯಗಳನ್ನು, ಸಾರ್ವಜನಿಕರವಾದಂಥ ಕಾರ್ಯಕ್ರಮಗಳನ್ನು, ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸವನ್ನು, ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ಕೆಲಸವನ್ನು, ಜನರು ಮೆಚ್ಚುವಂಥ ಕೆಲಸವನ್ನು, ಹತ್ತಾರು ಕೆಲಸಗಳನ್ನು ಮಾಡ್ತಾರೆ. ರಕ್ತದಾನದಂಥ ಶಿಬಿರವನ್ನು ಏರ್ಪಡಿಸ್ತಕ್ಕಂಥದ್ದು, ಅನ್ನದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಕಲೆಯನ್ನು ಪ್ರೋತ್ಸಾಹಿಸಿದಂಥ ಇಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಜನಪರವಾದಂಥ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕಾರ್ಯಕ್ಷಮತೆ ಬೇಕು. ಇಂತಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮನಸ್ಸು ಬೇಕು. ಹಾಗೆಯೇ ನಮ್ಮ ಗುಂಡಣ್ಣವರಂತಹ ಕೊಡುಗೈ ದಾನಿಗಳೂ ಬೇಕು. ಹಾಗೆಯೇ ಸಾರ್ವಜನಿಕರ ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳ ಹಾಗೂ ಭಕ್ತಾದಿಗಳ ಒಂದು ಆಶೀರ್ವಾದನೂ ಈ ಸಂಸ್ಥೆಗಳಿಗೆ ಬೇಕು. ಹಾಗೆ ಸುಮಾರು ವರ್ತಕರ ಕ್ಷೇಮಾಭಿವೃದ್ಧಿಗಾಗಿ, ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಗಾಗಿ ಈ ಒಂದು ಸಂಸ್ಥೆಗಳು, 4 ಸಂಸ್ಥೆಗಳು ನೀವು ದಿನನಿತ್ಯ ನೋಡ್ಬೋದು. ಒಂದು ತಿಂಗಳು 2 ತಿಂಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಅದು ತೋರಿಕೆ ಕಾರ್ಯಕ್ರಮ ಅಲ್ಲ, ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ, ತೋರ್ಪಡಿಸತಕ್ಕಂಥ ಕಾರ್ಯಕ್ರಮವನ್ನ, ಹೆಸರು ಮಾಡ್ತಕ್ಕಂಥ ಕೆಲಸವನ್ನ, ಹಣ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ, ಎಷ್ಟೋ ಕಾರ್ಯಕ್ರಮನ ಮಾಡೋದನ್ನ ನಾವು ನೋಡಿದ್ದೀವಿ. ಆದರೆ ಈ ಥರ ಜನಪರವಾದಂಥ ಕಾರ್ಯಕ್ರಮವನ್ನ ರೂಪಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುಗಿಸೋದಿದೆಯಲ್ಲ, ಇದು ತುಂಬಾ ಕಷ್ಟದ ಕೆಲಸ. ಈ 4 ಸಂಸ್ಥೆಗಳು ಈಗ ಒಗ್ಗಟ್ಟಾಗಿರಲಿ, ಈಗ ಅಭಿವೃದ್ಧಿಯ ಹಾಗೂ ಸಾರ್ವಜನಿಕರ ಹಿತಕ್ಕಾಗಿ ದುಡಿತಕ್ಕಂಥ ಮನಸ್ಸು ಆ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಸದಸ್ಯರಲ್ಲಿ ಇರಲಿ. ಆ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಈ 4 ಸಂಸ್ಥೆಗಳು ಉತ್ತುಂಗಕ್ಕೆ ಬೆಳೆಯಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿದ್ರು. ಜೈ ಹಿಂದ್, ಜೈ ಭಾರತ್. ಈ ಭಾಗದಲ್ಲಿ ಡಾಕ್ಟರ್ ಪ್ರಾಣೇಶ್ ಅವರು ಬಹಳ ಹೆಸರುವಾಸಿ. ಆದ್ರೆ ನಿಮ್ಗೆ ಗೊತ್ತಿಲ್ಲ, ಅವರು ವೈದ್ಯವ್ರ ಜೊತೆಗೆ ಇನ್ನಿತರ ಸಮಾಜ ಕಾರ್ಯದಲ್ಲಿ ಅವರು ಬಹಳ ಪ್ರಸಿದ್ಧಿ. ಅದು ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಅವ್ರ ಬಾಯಿಲೆ ಕೇಳೋಣ. 1-2 ಮಾತಲ್ಲಿ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ಹಾಗೂ ಈ ಒಂದು ಹಾರೋಹಳ್ಳಿಯಲ್ಲಿ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ನಾವು ಒಂದು 5 ವರ್ಷದ ಹಿಂದೆ ಶುರು ಮಾಡಿದ್ವು. ನಮ್ಗೆ ಹೆಮ್ಮೆ ಏನು ಅಂತಂದ್ರೆ, ಆ ಬ್ಯಾಂಕ್ ನಾವು ಯಾವುದೇ ಠೇವಣಿನ ಆಗಲಿ ಇನ್ನೊಂದಾಗಲಿ ನಾವು ಜಾಸ್ತಿ ತಗೊಳ್ಳಿಲ್ಲ. ಬರೀ 1.5 ಕೋಟಿಯಿಂದ 2 ಕೋಟಿ ಅಷ್ಟೇ ನಮ್ಮ ಠೇವಣಿ ಇರೋದು. ಆದ್ರೆ ಪ್ರತಿದಿನ ನಮ್ಮ ಹಾರೋಹಳ್ಳಿ ಸುತ್ತಮುತ್ತಲ ವರ್ತಕರು ಸುಮಾರು 45ರಿಂದ 50 ಸಾವಿರ ನಿತ್ಯ ನಿಧಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆ ಸಂಗ್ರಹದಿಂದ ನಮ್ಮ ಒಂದು ಬ್ಯಾಂಕ್ ನಡೀತಾ ಇದೆ. ಆ ಒಂದು ಕೃತಜ್ಞತಾ ಪೂರ್ವಕವಾಗಿ ನಾವು ನಮ್ಮ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಪ್ರತಿ ವರ್ಷ 2 ಪ್ರೋಗ್ರಾಮ್ಗಳನ್ನ ವರ್ತಕ ಸಂಘಕ್ಕೆ ನಾವು ಕೆಲಸ ಮಾಡ್ತೀವಿ. ಆ ಒಂದು ದಯಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಕಲ್ಪವೃಕ್ಷ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಜೊತೆ ವ್ಯವಹಾರ ಮಾಡಿ ನಾವು ಸದಾಕಾಲ ಜೊತೆ ಇರ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಯುವ ಮುಖಂಡರು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಗೌತಮ್ ಗೌಡ್ರು ಒಂದೆರಡು ಮಾತಾಡ್ತಾರೆ. ಮಾರ್ಕೋತ್ಸವದಲ್ಲಿ ಅದರ ಪ್ರಯುಕ್ತ ಏನು ಹಾರೋಹಳ್ಳಿ ವರ್ತಕರ ಸಂಘದ ಒಂದು ನೇತೃತ್ವದಲ್ಲಿ ಇನ್ನೂ 3 ಸಂಘಗಳು ಸೇರಿ ಈ ಒಂದು ಕಾರ್ಯಕ್ರಮನ ಸತತವಾಗಿ 4ರಿಂದ 5 ವರ್ಷಗಳಿಂದ ಆಯೋಜನೆ ಮಾಡ್ಕೊಂಡು ಬಂದಿರ್ತೀವಿ. ನಾನು ಅನ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಕೊಡುವಂಥ ವಿಷಯ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವೆಂಕಟರಮಣ ಅಂತ ಹೇಳಿದ್ರೆ ಗುಂಡಣ್ಣ ಅಂತ ಭಾರಿ ಫೇಮಸ್ ನಮ್ಮ ಭಾಗದಲ್ಲಿ. ಸರಳ, ಸಜ್ಜನ, ತುಂಬ ಪ್ರೀತಿಯಿಂದ ಅವರು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂದು ದೇವತಾ ಕಲೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಂತ ನನ್ನ ತಂದೆಯವರು ಹೇಳ್ತಿದ್ರು ಸರ್ ನನ್ನ ಬಗ್ಗೆ. ನಾನು ಜಾಸ್ತಿ ನೋಡಿರಲಿಲ್ಲ, ನಾನು ಮುಖ್ಯವಾಗಿ ಹೇಳ್ತೀನಿ.
ಬಟ್ ನಾನು ಒಂದು 2 ಸಲ ಅವ್ರನ್ನ ಭೇಟಿ ಮಾಡೋದೇ ನನಗೆ ಅನಿಸ್ತು, ಇಷ್ಟು ಸರಳ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ, ಇಷ್ಟು ಸಜ್ಜನಿಕೆ ಹೊಂದಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾಗದಲ್ಲಿ ನಮ್ಮ ಹಿರಿಕರಾಗಿದ್ದಾರೆ ಅಂತ ತುಂಬಾ ಖುಷಿ ನಮ್ಗೆ ಹೇಳ್ಕೊಳ್ಳಕ್ಕೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಒಂದು ಅಧ್ಯಕ್ಷತೆ ವಹಿಸಿ ಬಂದಿದ್ದೀರಾ, ತಮಗೆ ನಾನು ಆರೋಳಿಯ ಜನತೆಯ ಪರವಾಗಿ ಮತ್ತೊಮ್ಮೆ ತಮಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ವೇದಿಕೆ ಮೇಲೆ ನಮ್ಮ ಹಿರಿಯರಾದಂಥ ಹಿರೇಗೌಡರು, ಹಿರಿಯರಾದಂಥ ಮಲ್ಲಪ್ಪನವರು, ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರು, ನಮ್ಮ 4 ಸಂಘದ ಏನು ಪದಾಧಿಕಾರಿಗಳಿದ್ರಿ, ಹಾಗೂ ಆರೋಳಿಯ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ತಮ್ಮೆಲ್ಲರ ಬಾಳಲ್ಲಿ ಇರಲಿ ಅಂತ ಕೋರ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಳಿಯವರು ಹೇಳಿದಾಗೆ ಜಾಸ್ತಿ ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಬಟ್ ಒಂದು ಮಾತು ನಾನು ಹೇಳ್ತೀನಿ, ಒಂದು ಜಾಗ ಈಗ ಹೊಸದಾಗಿ ತಾಲೂಕಾಗಿದೆ, ಈ ತಾಲೂಕು ಬೆಳಿಬೇಕು, ಈ ತಾಲೂಕು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ವಾಣಿಜ್ಯ ಏನ್ ಚಟುವಟಿಕೆಗಳು ನಡೀತವೆ ಅದು ಸತತವಾಗಿ ಪ್ರತಿ ದಿನ ಅದು ಬೆಳೀತಾ ಹೋಗ್ಬೇಕು. ಈ ವಾಣಿಜ್ಯ ಚಟುವಟಿಕೆಗಳು ಬೆಳೆಯೋ ನಿಟ್ಟಿನಲ್ಲಿ ಏನು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡು, ನಮ್ಮ ವರ್ತಕರ ಸಂಘ ಮಾಡ್ಕೊಂಡು ತಾವೆಲ್ಲರೂ ಏನು ಸತತವಾಗಿ ಈ ಒಂದು ತಾಲೂಕಿನ ಬೆಳವಣಿಗೆ ಶ್ರಮಿಸ್ತಿದ್ದೀರಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮ್ಮ ಆರೋಳಿ ತಾಲೂಕು ಪ್ರತಿದಿನ ನಾವು ನೋಡ್ತಾ ಇದ್ವಿ, ನಮ್ಮ ಕಣ್ಣಾರೆ ದಿನೇ ದಿನೇ ಬೆಳೀತಿದೆ. ಚಾಮುಂಡೇಶ್ವರದ ರಥೋತ್ಸವವನ್ನು ನಾವು ಕಳೆದ ಬಾರಿ ಹೇಗಿತ್ತು, ಈ ಬಾರಿ ಹೇಗಿದೆ ಅಂತ ನೋಡಿದ್ರು ತಮ್ಗಳಿಗೆ ಅರ್ಥ ಆಗುತ್ತದು. ಸೊ ಹಾಗಾಗಿ ಅದಕ್ಕೆ ಏನು ನಾವೇನು ಬಿಸ್ನೆಸ್ ಒಂದು ಎಕನಾಮಿ ಅಂತೀವಿ, ಅದು ಬೆಳಿಬೇಕು. ಅವಾಗ ಬೆಳೆದಾಗೆ ಊರು ಬೆಳೆಯೋದು, ಆರೋಳಿ ತಾಲೂಕು ಬೆಳೆದ್ರೆ ಸುತ್ತಮುತ್ತಲಿನ ಹಳ್ಳಿಗಳು ಬೆಳೆಯೋದು, ಸುತ್ತಮುತ್ತ ಹಳ್ಳಿಗಳು ಬೆಳೆದ್ರೇನೆ ಇಡೀ ತಾಲೂಕು ಬೆಳೆಯೋದು. ಸೊ ಹಾಗಾಗಿ ತಮ್ಮೆಲ್ರಿಗೂ ನಾನು ಈ ಒಂದು 4 ಸಂಘಗಳ ಅಧ್ಯಕ್ಷ, ಉಪಾಧ್ಯಕ್ಷ, ಪದಾಧಿಕಾರಿಗಳಿಗೆ ತಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ, ನಮ್ಮ ಮಳವಳ್ಳಿ ಮಹದೇವ ಸ್ವಾಮಿಯವ್ರನ್ನ ಕರೆಸಿ ಒಂದು ಹಾಡು ಹೇಳಿಸ್ಬೇಕು ಅಂತ. ಅದು ಇಟ್ಲು ಮತ್ತು ಮೊದಲ ಅಂತ ಅಲ್ಲ, ನಾವು ಇಷ್ಟು ದಿನ ತಗೊಂಡಿದ್ವಿ ತಮ್ಮ ಕರೆದು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಇವತ್ತು ಬಂದು ಇಡೀ ರಾಜ್ಯ, ಇಡೀ ದೇಶ ಅವರ ಕಡೆ ನೋಡುವಂತ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹದೇವ ಸ್ವಾಮಿಯವರು. ಸೊ ಹಾಗಾಗಿ ತಾವೆಲ್ಲರೂ ಅವರ ಒಂದು ಮನೋರಂಜನೆ ಕಾರ್ಯಕ್ರಮ ವೀಕ್ಷಣೆ ಮಾಡಿದಿರಿ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಆರೋಳಿ ಜನತೆಗೆ ತಾಯಿ ಚಾಮುಂಡೇಶ್ವರಿ ಅವರು ಒಳ್ಳೇದು ಮಾಡಲಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆದರ್ಶ ಸಿಬ್ಬಂದಿಗಳು ಏನಿದ್ರಿ, ನಿಮ್ಮೆಲ್ರಿಗೂ ನಾವು ಸತತವಾಗಿ ವರ್ಷದಲ್ಲಿ 365 ದಿನದೂ 24 ಗಂಟೆನ ಕೆಲಸ ಮಾಡುವಂಥ ಒಂದು ಅದ್ಭುತವಾದ ಡಿಪಾರ್ಟ್ಮೆಂಟ್. ತಮ್ಮೆಲ್ಲರ ಏನು ಸೇವೆ ತಾವೇನು ಮಾಡ್ತೀರಿ, ತಮ್ಮ ಸ್ಯಾಕ್ರಿಫೈಸ್ ಏನಿದೆ ಅದನ್ನೆಲ್ಲ ನಾವು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರವ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಕೊಡ್ತಾ, ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ 4 ಸಂಸ್ಥೆಯ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಒಂದಿಸಾಗಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಜನತೆಗೆ ಒಂದಿಸ್ತಾನೆ 2 ಮಾತು ಮುಗಿಸ್ತೇನೆ. ಮಣಿಯವ್ರ ಮೇಲೆ ಬರಬೇಕು, ನಾನೇ ಕರಿತೇನೆ. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದಂತ ಯುವ ನಾಯಕರಾಗಿರ್ತಕ್ಕಂಥ ಗೌತಮ್ ಮುರಿಲಿಂಗೇಗೌಡರವರಿಗೆ ಧನ್ಯವಾದಗಳು. ಇವರ ಒಂದು ಕೈಯಾರೆ ಜಾನಪದ ಮಳವಳ್ಳಿ ಡಾಕ್ಟರ್ ಮಹದೇವ ಸ್ವಾಮಿರವರು, ಇವರಿಗೆ ನಮ್ಮ ಗೌತಮ್ ಗೌಡರು ಹಾಗೂ ಗುಂಡಣ್ಣವರು, ಮಲ್ಲಪ್ಪನವರು, ಡಾಕ್ಟರ್ ಪ್ರಾಣೇಶ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಈ ಒಂದು ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮುರಳೀಧರ್ ಅವರು, ಶ್ರೀನಿವಾಸ್ ರವರು, ಎಲ್ಲ ಪದಾಧಿಕಾರಿಗಳಿಂದ ಮಹದೇವ ಸ್ವಾಮಿರವರಿಗೆ ಈ ಒಂದು ಕಿರು ಸನ್ಮಾನವನ್ನ ನಡೆಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇವೆ. ಜನಪದ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಾಯಿಯಿಂದ ಬಾಯಿಗೆ ಹುಟ್ಟಂತ ಜನಪದವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವುದರಲ್ಲಿ ಮಳವಳ್ಳಿ ಮಹದೇವ ಸ್ವಾಮಿರವರ ಪಾತ್ರ ಕೂಡ ಇದೆ. ಹಾಗಾಗಿ ಅವರು ಆರೋಳಿಗೆ ಬಂದು ಈ ದಿವಸ ತಾಯಿ ಚಾಮುಂಡೇಶ್ವರಿಯ ಮಾಡಿರ್ತಕ್ಕಂಥ ಇವ್ರಿಗೆ ಸನ್ಮಾನವನ್ನು ನಡೆಸಿಕೊಟ್ಟಂತ ಈ ತಂಡದ ಎಲ್ಲ ನಾಯಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾರೆ. ಜೊತೆಗೆ ಮಳವಳ್ಳಿ ಮಹದೇವ ಸ್ವಾಮಿರವರ ಕೆಲವು ಹಾಡುಗಳನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು, ಅದೇ ರೀತಿ ನಮ್ಮ ಆತ್ಮೀಯರು ಕನಕಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದಂಥವರು, ಹಾಲಿ ನಮ್ಮೊಂದಿಗೆ ಸದಾಕಾಲ ಕೆಲಸ ಮಾಡತಕ್ಕಂಥ ಜಗನ್ನಾಥ್ ಅವರು ಕೂಡ ವೇದಿಕೆ ಮೇಲೆ ಬಂದು ಒಂದು ಕಿರು ಸನ್ಮಾನವನ್ನು ಪಡೆದುಕೊಂಡಿದ್ದಾರೆ. ಮಾನ್ಯ ಶ್ರೀ ಡಿ ರಾಜನವರು, ಹೈಕೋರ್ಟ್ ವಕೀಲರು, ನಮ್ಮ ಹಿರಿಯರು, ನಮ್ಮೆಲ್ಲ ಕಾರ್ಯಕರ್ತರು 2 ನಿಮಿಷ. ಏನು ಹುಷಾರಿಲ್ಲ ಅಂತೀರಪ್ಪ ಮಹದೇವ ಸ್ವಾಮಿಗೆ ಏನು ಹುಷಾರಿಲ್ಲ ಅಂತ?
ನಿಂತ್ಕೊಳ್ಳಿ ಸರಿ ಹಾಗೆ ನಿಂತ್ಕೊಳ್ಳಿ ಸರ್ ನೋಡಿ ಬರಲಿ ಸಾಳಪ್ಪ ಕೇಳುವ ನಾನು ಹೇಳಿದ್ದೇನೆ ಸರ್ ಇಲ್ಲ ಬರ್ಬೇಕಾಗಿದೆ. ಕಾರಣ ಅಂತ ಸ್ವಲ್ಪ ವ್ಯತ್ಯಾಸ ಆಯಿತು. ಹಾಗೆಯೇ ಅವ್ರಿಗೆ ಈ ದೇಶದ ಅತ್ಯುನ್ನತವಾದಂತಹ ಪದ್ಮಶ್ರೀ ಪ್ರಶಸ್ತಿಗೂ ಸಹ ಅವರು ಭಾಜನರಾಗಬೇಕಾದಂತಹ ಪರಿಸ್ಥಿತಿ ಲಾಸ್ಟ್ ಅಲ್ಲಿ ಅದು ಕೈ ತಪ್ಪೋಯ್ತು. ಇಲ್ಲ ಅಂದ್ರೆ ಆಗ್ತಾ ಇತ್ತು. ನಾವೆಲ್ಲನೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇವನ್ನ ಹೆಸರು ಪ್ರಪೋಸಲ್ ಮಾಡಬೇಕು, ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ನಾವು ಕರ್ನಾಟಕದ ಕಲಾವಿದ ಗೌರವ ಅಧ್ಯಕ್ಷರಾಗಿ ಇದ್ರಿಂದ ಆ ಡೈರೆಕ್ಟರ್ ನಮ್ಮ ಕೇಳಿದಾಗ ಮಧುಸ್ವಾಮಿ ನನ್ನ ರಿಕ್ವೆಸ್ಟ್ ಮಾಡಿದ್ರು, ಬಂದು ನೀವೇ ಸರ್ ಆಗುತ್ತೆ ಅಂತ. ನನ್ನ ಕಾರಣ ಇನ್ನೂ ಸ್ವಲ್ಪ ವ್ಯತ್ಯಾಸ ಆಯಿತು. ಒಳ್ಳೆಯ ಜನಪದ ಕಲಾವಿದ, ಉತ್ತಮವಾದ ಹಾಡುಗಾರ, ನನ್ನ ಆತ್ಮೀಯ, ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ, ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಜನಗಳ ಆರೈಕೆ ಯಾವಾಗೂ ಇದೆ ತಮ್ಮ ಸತ ಇರಲಿ. ನಮ್ಮ ವೇದಿಕೆ ಉನ್ನತವಾದಂತಹ ಕಾರ್ಯಕ್ರಮವನ್ನ ಈ ವೇದಿಕೆ ಮುಖಾಂತರ ಹಮ್ಮಿಕೊಂಡಿರೋದ್ರಿಂದ ಎಲ್ರಿಗೂ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಅದು ಭಾವಿಸಿದ್ದೇನೆ. ಕೈ ಮುಗಿದು ಚಾಮುಂಡೇಶ್ವರಿ ಒಳ್ಳೇದು ಮಾಡಿ.
40 ಲಕ್ಷ ಕ್ಯಾಶ್ಗಳು. ಒಟ್ಟು ನಾವು ದೇವಸ್ಥಾನಕ್ಕೆ ರಾಯಲ್ಟಿ ಕೊಟ್ಟಿರೋದು 3,95,00,000. ಅಂತವ್ರಿಗೆ ನಮ್ಮ ದೇವಸ್ಥಾನಕ್ಕೆ ಹೋದ್ರು ಹೊರಗಡೆ ಬಿಡಲ್ಲ. ನೋಡಿ ನಮ್ಗೆ ಗ್ರಾಚಾರ ಹೆಂಗಿದೆ ನಾನು ಬಂದಿರೋದು. ಅದು ಯಾರು ಒಂದು ಹೆಸರು ಮಾಡಿದ್ರೆ ಒಂದು ಶ್ರೀಮಂತ ಆಡ್ಬಿಟ್ರೆ ಆ ಕಡೆ ಈ ಕಡೆ ಕ್ಯಾಶ್ ಲೆಕ್ಕದಲ್ಲಿ ಸಿಕ್ಕಿರೋದು ಲೆಕ್ಕದಲ್ಲಿ ಅದನ್ನು ಬಂದಿರ ಅಂತ ವ್ಯಕ್ತಿಗೆ ಗೇಟ್ ಕನ್ವಿನ್ಸ್ ಅಪ್ಪರ ಜೋರ ನಮ್ಮ